ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29 ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಶನಿಶ್ಚರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದು ಯೋಚನೆ, ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಏನಂತಂದ್ರೆ ಗ್ರಹಣ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ರಹಣ ಅಂತದ್ದು ಇದೆಯಾ ಇಲ್ವಾ ಗುರುಗಳೇ? ಅದರ ಒಂದು ಆಚರಣೆನ ನಾವು ಹೇಗೆ ಮಾಡಬೇಕು ಇದೆ ಅನ್ನೋದಾದ್ರೆ, ಜೊತೆಗೆ ಹೋಲಿ ಹುಣ್ಣಿಮೆ ಇದರ ಒಂದು ವಿಶೇಷವಾಗಿ ಕೂಡ ಇವತ್ತಿನ ವಿಡಿಯೋನಲ್ಲಿ ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಗ್ರಹಣ ಇದೆಯಲ್ಲ, ಕೆಲವರಿಗೆ ತಾಂತ್ರಿಕ ಅಂತ ಮಾಡಿಕೊಳ್ಳುವಂಥವ್ರು ಯಜ್ಞದ ಮುಖಾಂತರ ಈ ಪಂಚಯಜ್ಞಗಳಂತ ಬರ್ತಾರೆ. ಪಂಚಯಜ್ಞಗಳು ಮೀನ್ಸ್ ಹೋಮ ಮಾಡೋದು ಅಂತಲ್ಲ. ಈ ಭೂತಯಜ್ಞ ಅಂದರೆ, ಭೂತ ಅಂತಂದರೆ ಭಗವಂತನು ಸೃಷ್ಟಿ ಮಾಡಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳು ಭೂತಗಳೇ. ಆ ಪ್ರಾಣಿ ಪಕ್ಷಿಗಳ ದಯ್ಯ ತೋರ್ತಕ್ಕಂಥದ್ದು, ಅದಕ್ಕೇನಾದರೂ ಕೊಡುವಂಥದ್ದು. ಈ ತರಹದ ನಾವೇನಾದರೂ ಈ ಭೂತಯಜ್ಞದಲ್ಲಿ ಮಾನಸಯಜ್ಞ, ಪಿತೃಯಜ್ಞ, ದೇವಯಜ್ಞ, ಋಷಿಯಜ್ಞ ಇವೆಲ್ಲ ಬರ್ತವೆ. ಈ ಯಜ್ಞಗಳು ಮಾಡಲಿಲ್ಲ ಅಂದರೆ ಬಹುಶಃ ಮನುಷ್ಯ ಅನೇಕ ತರಹದ್ದು ಕಷ್ಟ ಸಿಕ್ಕಾಕೊಳ್ತಾನೆ. ಇದು ವಿಜ್ಞಾನ. ಹೇಗೆ ನಾವೊಂದು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂತಂದರೆ ಸುಮಾರು ವರ್ಷಗಳು ಬಿಡ್ತಾನವ, ಕಟ್ ಮಾಡ್ತಾನೆ. ಕೇಬಲ್ ಬಿಲ್ ಇಷ್ಟೆಲ್ಲ ಬೇಡ, ನಿಮ್ಮ ಮೊಬೈಲಿಗೆ ಕರೆನ್ಸಿ ಕರೆಕ್ಟ್ ಆನ್ ಡೇಟ್ ಇರುತ್ತೆ, ಅಲ್ಲಿಗೆ ಮಾತ್ರ ನಿಮ್ಮ ಕರೆನ್ಸಿ. ಅದಾದಮೇಲೆ ಒಂದು ಸೆಕೆಂಡ್ ಕೂಡ ಎಕ್ಸ್ಟ್ರಾ ನಿಮ್ಗೆ ಕೊಡೋದೇ ಇಲ್ಲ, ಕಟ್ ಮಾಡ್ತಾನೆ. ನಾವು ಮಾಡಿಕೊಂಡಿದ್ದೇ ಇಷ್ಟ ಆದರೆ ಇನ್ನು ಅವನದ್ದು ಈ ಒಂದು ಜಗತ್ತಲ್ಲಿ ಎಷ್ಟು ನಿಯಮಗಳಿರ್ತವೆ, ಆ ನಿಯಮಗಳು ಸ್ವಲ್ಪ ಬದ್ಧರಾಗಿ ನಾವು ನಡೆಯೋದು ಅಷ್ಟೇ ಇರುತ್ತವೆ. ಹಾಗಾಗಿ ಇಲ್ಲಿ ಏನು ಅಂತಂದರೆ ಮೆಸೇಜು, ಸಿದ್ಧಿ ಮಾಡಿಕೊಳ್ಳತಕ್ಕಂಥ ಸಿದ್ಧಿ ಪುರುಷರಿಗೆ ಇದೇ ಈ ಒಂದು ಗ್ರಹಣ. ಇನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ, ಅದರಿಂದ ಆಚರಣೆಯೂ ಇಲ್ಲ. ನೀವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೀರಿಗೋ ಅಥವಾ ಧಾನ್ಯಗಳಿಗೋ ನಾವು ದರ್ಬೇನ ಹಾಕ್ಬೇಕು, ಯಾವುದೂ ಇಲ್ಲ. ಒಂದು ಮಂತ್ರವನ್ನು ಇವತ್ತು ನಾನು ನಿಮ್ಮೊಂದು ಕೊಡ್ತೀನಿ, ನಾನು ಸಿದ್ಧಿ ಮಾಡ್ಕೊಳ್ತೀನಿ ಗುರುಗಳೇ ಅಂದರೆ. ಅಂಥವರೆಗೆ ಈ ಹೋಳಿ ಹುಣ್ಣಿಮೆ ಎಂದು, ಇನ್ನು ಹೋಳಿ ಅಂತಕ್ಕಂತಹದ್ದು ನಮ್ಮ ಬದುಕಿಗೆ ಅದ್ಭುತವಾಗಿರೋ ಅಲಂಕಾರಗಳನ್ನು ಕೊಡುವಂಥದ್ದು, ನಮ್ಮ ಕಣ್ಣಿಗೆ ಆನಂದವನ್ನು ಕೊಡ್ತಕ್ಕಂಥದ್ದು ಇನ್ನು ಹೋಳಿ. ಈ ಹೋಳಿ ಅಂತಕ್ಕ ನಾನೇ ಒಂದು ಪುಸ್ತಕ ಬರೆದಿದ್ದೇನೆ. ಬಹುಶಃ ಆ ಪುಸ್ತಕ ನಾನು ಮಾತಾಡ್ಲಿಕ್ಕೆ ಹೊರಟ್ರೆ ತಾಸುಗಟ್ಟಲೆ ಆಗುತ್ತೆ, ಅಷ್ಟು ವಿಷಯಗಳಿದೆ ಅದರಲ್ಲಿ. ಪುರಾಣದಿಂದ ಬರ್ತಕ್ಕಂಥ ನಿಮಗೊಂದು ವಿಶೇಷ ಕೊಡ್ತೀನಿ. ಈ ಒಂದು ಹೋಳಿ ಹಬ್ಬಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ. ಈ ಪೌರ್ಣಮಿಯಿಂದ ನೆಕ್ಸ್ಟ್ ಪೌರ್ಣಿಮೆ ಒಳಗಡೆ ಅವಕಾಶ ಇದೆ ನಿಮಗೆ. ನಮಗೆಲ್ಲರಿಗೂ ಕೂಡ ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಿದ್ರೆ ನಾವು ಏನೆಲ್ಲ ಮಾಡ್ತೀವಿ, ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನಾವು ಹಾಕ್ತೀವಿ. ಹಾಗೇನೆ ಇಲ್ಲಿ ಒಂದು ಸಿದ್ಧಿ ಮಂತ್ರವನ್ನು ನಿಮಗೆ ಕೊಡುತ್ತೇನೆ. ಯಾರಾದರೂ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಮಾಲೆ ಇದ್ದರೆ ಆ ಮಾಲೆಯನ್ನು ಅದನ್ನು ಜಪಕ್ಕೆ ಬಳಸಿ, ಆಮೇಲೆ ತುಪ್ಪದ ದೀಪವನ್ನು, ಸಾಧ್ಯವಾದಷ್ಟು ತುಪ್ಪದ ದೀಪವನ್ನು ಆ ಜಪ ಮಾಡುವಾಗ ಅಟ್ಲೀಸ್ಟ್ ಒಂದು 10 ನಿಮಿಷ ನೀವು ಕುಳಿತುಕೊಂಡು ಮಾಡಿ, ಆಮೇಲೆ ನೀವು ಮನೆಯಿಂದ ಹೊರಗೋದಾಗ ಮಾಡಿ, ತೊಂದರೆ ಇಲ್ಲ. ಆದರೆ ಪ್ರಾರಂಭ ನೀವು ಮನೆಯಲ್ಲಿ ಮಾಡ್ತೀರಲ್ಲ ಆ ಮಂತ್ರವನ್ನು, ಅದು ಜಸ್ಟ್ ಒಂದು 108 ಹೇಳುವಾಗ ತುಪ್ಪದ ದೀಪ ಹಚ್ಚುವಂಥದ್ದು, ಒಂದಷ್ಟು ತುಪ್ಪ ಆಗ್ತಕ್ಕಂಥದ್ದನ್ನು ದೀಪ ಬೆಳಗುವಂಥದ್ದು. ಗುರುಗಳು ಕೊಟ್ಟಿರತಕ್ಕಂಥ ಯಾವುದಾದ್ರೂ ಒಂದು ಸ್ಫಟಿಕ ಮಾಲೆ ಇದೆಯೋ, ಹರಿದ್ರಾಮಣಿ ಮಾಲೆ ಇದೆಯೋ, ಜಪಮಾಲೆ ಇದೆಯೋ, ಕರಂಗುಲಿ ಮಾಲೆ ಇದೆಯೋ, ವೈಜಯಂತಿ ಮಾಲೆ ಇದೆಯೋ, ಯಾವುದಿದೆಯೋ ಆ ಮಾಲೆಯಿಂದ ಜಪವನ್ನು ಸ್ಟಾರ್ಟ್ ಮಾಡಿ, ಆಮೇಲೆ ನೀವು ಕೊರಳಿಗೆ ಹಾಕ್ಕೊಂಡ ಮೇಲೆ ನಿಮ್ಮ ಬಾಯಿಯಲ್ಲಿ ಆ ಮಂತ್ರ ನಲಿದಾಡ್ತಾ ಇರಲಿ, ಆಗ್ತಕ್ಕಂತಹದ್ದೇ ಬೇರೆ ಇರುತ್ತೆ. ಎಲ್ಲ ತರಹದ ಕಷ್ಟ ಇತಿಶ್ರೀ ಇಡಬೇಕಾದ್ರೆ ಈ ಪೌರ್ಣಮಿಯಂದು, ಈ ಗ್ರಹಣದಂದು 1,00,000 ಮಂತ್ರವನ್ನು ಪಠಿಸ್ತೀನಿ ಗುರುಗಳೇ ಅಂದರೆ ಬರ್ಕೊಡಿ. ಇದು ನಿಮ್ಮ ಹೋಳಿಗೆ ನೀವು ಜೀವ ತುಂಬತಕ್ಕಂಥದ್ದು, ನಿಮ್ಮ ಬದುಕಿಗೊಂದು ಜೀವ ಚೈತನ್ಯ ಕೊಡ್ತಕ್ಕಂಥದ್ದು, ರಕ್ಷಣಾತ್ಮಕವಾಗಿರ್ತ ಕವಚನ ಇತ್ತು ಅಂತಂದರೆ ಅದು ವಿಶೇಷವಾಗಿರ್ತಕ್ಕ. ಅದು ಪೌರ್ಣಮಿಯಿಂದ ಏನಾದರೂ ಮಹಾಲಕ್ಷ್ಮಿನ ಕೊಂಡಾಡಿದ್ರೆ ಭಾಳ ತೃಪ್ತಿ ಪಡ್ತಾಳಂತೆ. ಅಂತಹದ್ದು ಓಂ ಶ್ರೀಂ ಹ್ರೀಂ ಶ್ರೀಂ ಸಿದ್ಧಲಕ್ಷ್ಮೀ ನಮಃ. ಮತ್ತೊಮ್ಮೆ ಹೇಳ್ತೇನೆ, ಓಂ ಶ್ರೀಂ ಹ್ರೀಂ ಶ್ರೀಂ ಸಿದ್ಧಲಕ್ಷ್ಮೀ ನಮಃ. ಈ ಸಿದ್ಧಲಕ್ಷ್ಮಿಯನ್ನೇನಾದರೂ ಇವತ್ತು ನೀವು ಪ್ರಾರಂಭ ಮಾಡಿದ್ರೆ ಸಿದ್ಧಿ ಆಗುತ್ತೆ. ಈ ಮಂತ್ರ ಒಂದು ಸಿದ್ಧಿ ಆದರೆ ನಿಮ್ಮ ಎಲ್ಲ ಕೆಲಸಗಳು ಆದಾಗೆ.
ನಮಗೆ 99 ಕೆಲಸಗಳಾಗಬೇಕಾದ್ರೆ ಒಂದು ಆ ಹಣ ಅನ್ನೋದು ಇರಬೇಕಂತ, ಆವಾಗ 100 ಫಿಲ್ ಆಗಿಬಿಡ್ತದೆ. ಹಾಗೆ ಇದೊಂದಿತ್ತು ಅಂತಂದರೆ ಎಲ್ಲ ಕೆಲಸಗಳು ಸರಾಗವಾಗ್ತವೆ. ಈ ಪೌರ್ಣಮಿಯಿಂದ ನೆಕ್ಸ್ಟ್ ಪೌರ್ಣಮಿ ಒಳಗಡೆ ಯಾರು 1 ಲಕ್ಷ ಮಾಡ್ತೀರೋ, ಬಹುಶಃ ನೀವು 10,000 ಮಾಡ್ತೀರಾ, ಅದರದ್ದೇ ಒಂದು ಫಲ ಸಿಗುತ್ತೆ. 20,000 ಮಾಡ್ತೀರಾ, ಅದರದ್ದು ಒಂದು ಫಲ ಸಿಗುತ್ತೆ. ಇಲ್ಲದೇ ಇಲ್ಲ, ಅದರ 1 ಲಕ್ಷ ಯಾರು ದಾಟ್ತಾರೋ ಬಹುಶಃ ಅವರು ಯಾರ ಬಳಿನೂ ಮಾತಾಡಲ್ಲ. ಯಾಕೆ ಎಲ್ಲವೂ ಅವ್ರ ಹತ್ರ ಇರುತ್ತೆ. ಅವರು ತುರ್ಯಾವಸ್ಥೆಯಲ್ಲಿ ಇದ್ಬಿಡ್ತಾರೆ. ಬಹುಶಃ ಅಷ್ಟು ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅದು ಈ ಪೌರ್ಣಮಿಯ ವಿಶೇಷ, ಅದು ಈ ಒಂದು ಹೋಳಿ ವಿಶೇಷ. ನೀವಿನ್ನು ಮೈಯೆಲ್ಲ ಕಲರ್ ಎರಚ್ಕೊಂಡು ಓಡಾಡ್ತಿರಲ್ಲ, ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಅದಲ್ಲ ಇದು ಮಾಡ್ತಕ್ಕಂಥದ್ದು. ಇನ್ನು ನಾನು ಹೇಳ್ತಕ್ಕಂಥದ್ದು ಏನಾದರೂ ಸಂಪ್ರದಾಯಗಳ ಬದ್ಧವಾಗಿ ಹೋದರೆ ಅದೊಂದು ಬಹಳಷ್ಟು ಇರ್ತಕ್ಕಂಥದ್ದು. ಒಟ್ಟಾರೆ ನಾನು ನಿಮಗೆ ಇಲ್ಲಿ ಕೊಡಬೇಕು ಅಂತ ಖುಷಿಯಿಂದ ಇರ್ತಕ್ಕಂಥದ್ದು ಈ ದಿನಕ್ಕಾಗೇ ಅದು ಗ್ರಹಣ ಅಂತ ನಡೆಯುವಾಗ ಹೆಚ್ಚಿನ ಶಕ್ತಿ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಂತೆ. ಅಲ್ಲಿ ಗ್ರಹಗಳು ಹೀನರಾದಾಗ ಬಹುಶಃ ನಾವು ಅದಕ್ಕೆ ಫಲ ತುಂಬಿಸ್ತಕ್ಕಂಥದ್ದು ಒಂದು. ಆದರೆ ಬಹಳ ವಿಶೇಷತೆ ಅಂತಂದರೆ ಇನ್ನು ನಾನು ಹೆಚ್ಚಿಗೆ ಹೇಳೋದು ಬೇಡ, ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ, ಅದರ ಫಲವನ್ನು ನೀವು ಕಾಣ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಹುಣ್ಣಿಮೆಯ ಆಚರಣೆ ಹೇಗಿರಬೇಕು ಅಂತ ತಿಳಿಸಿದ್ರಿ. ಇನ್ನು ಬಹಳ ಜನಕ್ಕಿದ್ದಂತಹ ಗೊಂದಲ, ಗ್ರಹಣ ಇದೆ, ಇದರ ಆಚರಣೆ ಹೇಗೆ ಮಾಡಬೇಕು ಎತ್ತೋ ಅನ್ನೋದಿತ್ತು. ಆದರೆ ಆ ಗ್ರಹಣನೇ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಖಂಡಿತವಾಗ್ಲೂ ತಮ್ಮೆಲ್ಲರಿಗೂ ಒಂದು ಗೊಂದಲ ಇತ್ತು, ಗ್ರಹಣ ಅನ್ನೋಂಥದ್ದು ಇದೆಯಾ ಇಲ್ವಾ ಅಂತ. ಇನ್ನು ಗುರುಗಳು ಅದಕ್ಕೆ ನೇರವಾಗಿರುವಂಥ ಉತ್ತರವನ್ನ ತಿಳಿಸ್ಕೊಟ್ಟಿದ್ದಾರೆ. ಗ್ರಹಣ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ, ಆಚರಣೆ ಕೂಡ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಹುಣ್ಣಿಮೆ ಆಗಿರೋದ್ರಿಂದ ಸಿದ್ಧಿ ಮಂತ್ರದ ಪಠಣೆನ ನೀವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿ ಮಂತ್ರದ ಪಠಣೆನ ನೀವು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.